ನಮಸ್ಕಾರ. ರಾಹು ಮತ್ತು ಕೇತು ಗ್ರಹಗಳ ಪಥ ಬದಲಾವಣೆ ಈ ಬರುವ ಮೇ 18ರಿಂದ ಒಂದು ರೀತಿಯಲ್ಲಿ ಏನಂದರೆ 1.5 ವರ್ಷದಿಂದ ರಾಹು ಮೀನರಾಶಿಯಲ್ಲಿ ಇದ್ದಿದ್ದು, ಕೇತು ಕನ್ಯಾ ರಾಶಿಯಲ್ಲಿ ಇದ್ದಂತಹ ಸ್ಥಿತಿ ಇತ್ತು. ಆದರೆ ಈಗ ಮೇ 18ರಿಂದ ರಾಹು ಕುಂಭರಾಶಿಗೆ ಎಂಟ್ರಿ ಆಗ್ತಾನೆ. ಹಾಗೆಯೇ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಎಂಟ್ರಿ ಆಗ್ತಾನೆ. ಇಲ್ಲಿ ಎರಡೂ ನಾವು ಗ್ರಹಿಸಬೇಕಾದದ್ದೇನು, ಈ ಗ್ರಹಗಳು ಯಾವಾಗಲೂ ತಮ್ಮ ಅಂತರವನ್ನು ಈ ಹಾರೋಸ್ಕೋಪ್ನ 180 ಡಿಗ್ರಿಯ ಆ ಒಂದು ಸುತ್ತು ಏನಿದೆ, ನಮ್ಮ ಈ ಒಂದು ಜಾತಕ ಮಂಡಳದ 12 ರಾಶಿಗಳ ಸುತ್ತನ್ನು ನಾವು ಗ್ರಹಿಸ್ಕೊಳ್ಳೋದಾದರೆ, ಇದನ್ನು 360 ಡಿಗ್ರಿಯಲ್ಲಿ ನಾವು ಒಂದು ವೃತ್ತವನ್ನು ಹೇಗೆ ಕಲ್ಪಿಸ್ಕೊಳ್ಬಹುದೋ ಆ ರೀತಿಯಲ್ಲಿದ್ದಾಗ ಪರಸ್ಪರವಾಗಿ 180 ಡಿಗ್ರಿಯ ಕರೆಕ್ಟಾಗಿ 180 ಡಿಗ್ರಿಯ ಅಂತರದಲ್ಲಿ ಅವರು ತಮ್ಮ ಒಂದು ಅಂತರವನ್ನು ಕಾಯ್ದುಕೊಳ್ತಾ ಬೇರೆ ಬೇರೆ ರೀತಿಯ ಒಳಿತುಗಳಿಗೂ ಅಥವಾ ಬೇರೆ ಬೇರೆ ರೀತಿಯ ಕೆಟ್ಟ ಪರಿಣಾಮಗಳಿಗೂ ಕಾರಣರಾಗ್ತಾ ಹೋಗ್ತಾರೆ. ದುಷ್ಟಗ್ರಹಗಳಾಗಿರೋದ್ರಿಂದ ಅಶುಭವನ್ನು ಮಾಡುವಂಥದ್ದೇ ಜಾಸ್ತಿ. ಆದರೆ ಕೆಲವು ವಿಶಿಷ್ಟ ಸನ್ನಿವೇಶಗಳಲ್ಲಿ ಯಾವಾಗ ಈ ಗ್ರಹಗಳು ರಾಶಿಯಿಂದ 3ನೇ ಮನೆಯಲ್ಲಿದ್ದಾವೋ ಅಥವಾ 6ನೇ ಮನೆಯಲ್ಲಿದ್ದಾವೋ ಅಥವಾ ಏಕಾದಶದಲ್ಲಿದ್ದಾವೋ ಆಗ ಇವುಗಳು ಒಳ್ಳೆಯ ಫಲವನ್ನು ಕೊಡ್ತವೆ ಅನ್ನುವಂಥದ್ದು ಒಂದು ನಮ್ಮ ಈ ಭಾರತೀಯ ಜ್ಯೋತಿಷ್ಯ ಪರಂಪರೆಯ ನಂಬಿಕೆ. ಆದರೆ ಹಾಗೇನು ತಿಳಿದುಕೊಳ್ಬೇಕಾಗಿಲ್ಲ. ಅವು ಈ ಮನೆಯಲ್ಲಿ ಇದ್ದಾಗಲೂ ಕೂಡ ಕೆಲವು ಕೆಟ್ಟದ್ದನ್ನು ಮಾಡುವಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಅದಕ್ಕೆ ಅದರದ್ದೇ ಆದ ಒಂದಿಷ್ಟು ಪರ್ಮಿಟೇಷನ್ ಕಾಂಬಿನೇಷನ್ ಇರುತ್ತೆ. ಮೂಲ ಜಾತಕದಲ್ಲಿ ರಾಹು ಮತ್ತು ಕೇತುಗಳು ಹೇಗೆ ಇದ್ದಾರೆ ಎನ್ನುವುದರ ಮೂಲಕವಾಗಿ ಇವತ್ತು ಗೋಚರದಲ್ಲಿ ಅವು ಸಂಚರಿಸುವಂತಹ ಮನೆಗಳ ಮೂಲಕವಾಗಿ ಅವುಗಳ ವಿಶ್ಲೇಷಣೆಯನ್ನು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಈಗ ಕುಂಭರಾಶಿಯಲ್ಲಿ ಬರುವಂತಹ ರಾಹು ಹಾಗೂ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಬಂದಂತಹ ಕೇತು ಮೇಷರಾಶಿಯವರಿಗೆ ಏನನ್ನು ಮಾಡ್ತಾರೆ ಅಂತ ಕೇಳಿದರೆ, ಖಂಡಿತವಾಗಿ ಮೇಷರಾಶಿಯವರಿಗೆ ಅನೇಕ ರೀತಿಯ ಕತ್ತಲುಗಳು ತುಂಬಿದಂತಹ ದಿನಗಳು ಇದಾಗಿದ್ದರು. ಯಾಕೆ ಕತ್ತಲು ತುಂಬಿದಂತಹ ದಿನಗಳು ಇದು? ಯಾಕೆ ಕತ್ತಲು ತುಂಬಿದಂತಹ ದಿನಗಳು ಅಂತಂದರೆ, ಇವರಿಗೆ ಗುರುಬಲ ಕಳೆದು ಹೋಗಿದೆ, ಶನೈಶ್ಚರನ ಕಾಟ ಪ್ರಾರಂಭವಾಗಿದೆ. ಆದರೆ ಈಗ ತತ್ಕಾಲದಲ್ಲಿ ಮೇ 18ರಿಂದ ಯಾವ ರಾಹು ನಷ್ಟದಲ್ಲಿ ಇದ್ದಂಥವನು, ಅಂದರೆ ಮೀನರಾಶಿಯಲ್ಲಿ ಇದ್ದಂಥವನು ಕುಂಭರಾಶಿಗೆ ಬರ್ತಾನೋ, ಮೇಷರಾಶಿಯವರ ಪಾಲಿಗೆ ಅನೇಕ ರೀತಿಯ ಪ್ರಾಪ್ತಿಯನ್ನು, ಅನೇಕ ರೀತಿಯ ಗೇನ್ಸ್, ಅನೇಕ ರೀತಿಯ ಯಾವುದನ್ನು ಬಹಳ ದಿನಗಳಿಂದಲೂ ಹೊಂದಬೇಕು ಅನ್ನುವುದರ ಬಗೆಗಾಗಿ ಒಂದು ತಹತಹವನ್ನು ಇಟ್ಟುಕೊಂಡಿರ್ತಾರೋ ಆ ತಹತಹದ ವಿಚಾರದಲ್ಲಿ ಒಂದು ರೀತಿಯ ನೆಮ್ಮದಿಯುತವಾದಂತಹ ಒಂದು ಸಕ್ಸಸ್ ಸಿಗೋದಕ್ಕೆ ಇದೇ ರಾಹು ಕಾರಣ ಮಾಡಿಕೊಡ್ತಾನೆ. ಯಾಕೆಂದರೆ ಈ ರಾಹುವನ್ನು ನಾವು ವಿಷಮಯವಾದಂತಹ ಸರ್ಪದ ಹೆಡೆ ಅಂತ ಮಾತ್ರ ಭಾವಿಸಬಾರ್ದು. ಯಾವಾಗಲೂ ಈ ಭೂಮಿಯಲ್ಲಿರಲಿ, ಈ ವಿಶ್ವದಲ್ಲಿರಲಿ, ಯಾವುದು ವಿಷವೋ ಅದು ಅಮೃತವೂ ಆಗುತ್ತೆ, ಯಾವುದು ಅಮೃತವೋ ಅದು ವಿಷವೂ ಆಗುತ್ತೆ. ಅಂದರೆ ನಾವು ಯಾವುದೇ ಒಂದು ಡಾರ್ಕ್ ಪಾರ್ಟಿಕಲ್ಸನ್ನಾಗಲಿ ಅಥವಾ ಬೆಳಕಿನ ಪಾರ್ಟಿಕಲ್ಸನ್ನಾಗಲಿ ಇದು ಇದೇ ರೀತಿಯ ಗುಣಧರ್ಮಗಳನ್ನು ಹೊಂದಿರುತ್ತವೆ ಎನ್ನುವಂಥದ್ದನ್ನು ತಿಳಿದುಕೊಳ್ಳೋದು ಕಷ್ಟ ಆಗುತ್ತೆ. ಆದರೆ ಆ ಜಾತಕದ ನಿಜವಾದ ವಾಸ್ತವವಾದ ಇತರ ಗ್ರಹಗಳ ಹಾಗೂ ಮೂಲ ಹುಟ್ಟಿದಂತಹ ಸಂದರ್ಭದ ಸ್ಥಿತಿಗತಿಗಳ ಮೇಲಿಂದ ಅದರ ಒಂದು ವಿಶ್ಲೇಷಣೆ ಸರಿಯಾಗಿ ಆಗಬೇಕು. ಹಾಗಾದರೆ ಗೋಚರದಲ್ಲಿ ಬಂದಿರುವಂತಹ ರಾಹು ಖಂಡಿತವಾಗಿ ಇವರಿಗೆ ಒಂದು ರೀತಿಯ ಆಶಾವಾದದ ಬೆಳಕಾಗಿ ನಿಂತುಕೊಳ್ಳೋದಕ್ಕೆ ಅನುಮಾನ ಇಲ್ಲ. ಮೇಷರಾಶಿಯವರಿಗೆ ಯಾವುದು ಇನ್ನು ನೆನೆಗುದಿಗೆ ಬಿದ್ದು ನಮ್ಮ ಪಾಲಿಗೆ ಒಂದು ಪ್ರಾಪ್ತಿ ಅನ್ನುವಂಥದ್ದು ಸಿಗಲಿಕ್ಕೇ ಇಲ್ಲ ಅನ್ನುವಂಥ ವ್ಯಾಜ್ಯಕ್ಕೆ ಹೋಗಿರುವಂಥದ್ದು, ಅಥವಾ ಯಾವುದೋ ಒಂದು ಬರಬೇಕಾದಂತಹ ಸಮರ್ಪಕವಾದ ಪಾಲು ತನಗೆ ಬರ್ತಾ ಇಲ್ಲ ಅಂತ ಅನ್ನೋದಕ್ಕೋ, ಅಥವಾ ಗೇನ್ಸ್ ಅಂತಂದರೆ ಏನು, ಕೆಲಸದ ಸ್ಥಳದಲ್ಲಿ ಪ್ರಮೋಷನ್ ಇದ್ದಿರಬಹುದು, ಅಥವಾ ಕೆಲಸ ಸಿಗುವುದರ ಬಗೆಗೆ ವಿಚಾರ ಇದ್ದಿರಬಹುದು, ಅಥವಾ ಇರುವ ಕೆಲಸದಿಂದ ಇನ್ನೂ ದೊಡ್ಡದಾದಂತಹ ಕೆಲಸಕ್ಕೆ, ಹೆಚ್ಚಿನ ಸಂಬಳದ ಕೆಲಸಕ್ಕೆ ಹೋಗುವಂಥದ್ದಿರ್ಬೋದು. ಈ ಎಲ್ಲ ವಿಚಾರದಲ್ಲಿ ಮೇಷರಾಶಿಯವರು ರಾಹುವಿನ ಮೂಲಕವಾಗಿ ಅನೇಕ ಸಿದ್ಧಿಗಳನ್ನು ಪಡೆಯೋದಕ್ಕೆ ಸಾಧ್ಯತೆ ಇರುವಂತಹ ಆ ಒಂದು ಅಧ್ಯಾಯಗಳು ಈಗ ಪ್ರಾರಂಭವಾಗೋದಕ್ಕೆ, ಮುಂದಿನ 1.5 ವರ್ಷಗಳ ಕಾಲ ಪ್ರಾರಂಭ ಆಗೋದಕ್ಕೆ ಇದು ಸಕಾಲವಾಗಿದೆ.
ಹಾಗಾಗಿ ರಾಹು ದುಷ್ಟನಾದಂತಹ ಒಂದು ವಿಷದ ಹೆಡೆಯನ್ನು ಹೊತ್ತವನಾದರೂ ಕೂಡ ಅವನೇ ಮಹಾವಿಷ್ಣುವೂ ಆಗಿದ್ದಾನೆ. ಯಾವಾಗಲೂ ಅದನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕು. ಎಂತೆಂಥ ರೀತಿಯ ವಿಷವನ್ನು, ಘೋರ ವಿಷವನ್ನು ಇಟ್ಟುಕೊಂಡಂತಹ ಈ ಸರ್ಪಗಳು ನೋಡಿ, ನಮ್ಮ ಪುರಾಣಗಳಲ್ಲಿ ಯಾವ ರೀತಿಯ ಕಥೆಯನ್ನು ಹೇಳ್ತವೆ ಅಂತಂದರೆ, ಇದೇ ಶಿವ ಏನಾಗ್ತಾನೆ, ನಾಗಭೂಷಣನಾಗ್ತಾನೆ. ಯಾಕೆಂದರೆ ಅವನ ಕೊರಳಲ್ಲಿ ಸರ್ಪ ಇದೆ. ಹಾಗೆಯೇ ವಿಷ್ಣು ಶೇಷಶಾಯಿ ಆಗ್ತಾನೆ, ಯಾಕೆಂದರೆ ಸರ್ಪದ ಮೇಲೆ ಮಲಗಿದ್ದಾನೆ. ಈ ಎಲ್ಲ ದೈವಾಂಶಗಳು ಕೂಡ ಆ ಒಂದು ವಿಷದ ಮೂಲಕವಾಗಿ ತಮ್ಮ ದೈವಾಂಶಕ್ಕೆ ಬೇಕಾದಂತಹ ಶಕ್ತಿಯ ಮೂಲವನ್ನು ಕೂಡ ಎಳ್ಕೊಳ್ಬೇಕಾದಂತಹ ಬೇರುಗಳನ್ನು ಈ ವಿಷಮಯವಾದಂತಹ ರಾಹು ಕೇತುಗಳು ಹೊಂದಿರ್ತವೆ. ಆದರೆ ಎಷ್ಟು ಉತ್ಸಾಹದಿಂದ ರಾಹು ಮೇಷರಾಶಿಯವರಿಗೆ ಒಳಿತನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದೇನೋ, ಅದೇ ಉತ್ಸಾಹದಿಂದ ಕೇತುವಿನ ಮಟ್ಟಿಗೆ ಆ ಒಂದು ವಿಚಾರವನ್ನು ನಾನು ಹೇಳುವಂಥದ್ದು ಕಷ್ಟ ಆಗುತ್ತೆ. ಯಾಕೆಂತಂದರೆ ಕೇತು ಈಗ ಮೇಷರಾಶಿಯವರ ಪೂರ್ವ ಪುಣ್ಯ ಸ್ಥಾನಕ್ಕೆ ಬಂದಿರುವವನಾಗಿರೋದ್ರಿಂದ ಆತ ಮಕ್ಕಳ ಸಂದರ್ಭದಲ್ಲಿ ಅನೇಕ ಕಿರಿಕಿರಿಗಳನ್ನು ತರುವಂಥದ್ದಕ್ಕೆ ಈ ಒಂದು ಮೇಷರಾಶಿಯವರಿಗೆ ತೊಂದರೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಬಹುದು. ನೋಡಿ, ನಮ್ಮಲ್ಲಿ ಹೇಗೆ ಅಂತಂದರೆ, ಗಂಡ ಹೆಂಡತಿ ಇಬ್ಬರೂ ದುಡಿಯುವಂತಹ, ಒಳ್ಳೆಯ ಕೆಲಸದಲ್ಲಿದ್ದು ಅನೇಕ ರೀತಿಯ ಒಂದು ಸಂಪಾದನೆಯನ್ನು ಮಾಡುವಂತಹ ಅದ್ಭುತವಾದ ಸೊಗಸಿನ ಕ್ಷಣವನ್ನು ನಿರ್ಮಾಣ ಮಾಡಿದಂಥ ಸಂದರ್ಭ ಇದ್ದರೂ ಕೂಡ ಮಕ್ಕಳು ಏನಾಗಬಹುದು, ದಾರಿ ತಪ್ಪು ಬಿಡಬಹುದು. ಒಮ್ಮೊಮ್ಮೆ ಏನಾಗುತ್ತೆ, ಯಾವುದೋ ಒಂದನ್ನು ನಾವು ಸಂಪ್ರಾಪ್ತಿಸಿಕೊಳ್ಳುವಾಗ ಇನ್ನೊಂದು ಯಾವುದನ್ನು ಕಳೆದುಕೊಳ್ಳಬೇಕಾದಂತಹ ಒಂದು ವಿಚಾರವೂ ಕೂಡ ನಮ್ಮ ದುರಾದೃಷ್ಟ ಅದನ್ನು ಕೂಡಿಸ್ತಾ ಇರುತ್ತೆ. ಅಂದರೆ ನಾವು ನಾಣ್ಯದ ಎರಡು ಮುಖಗಳಲ್ಲಿ ಒಂದು ಮುಖ ಅದ್ಭುತವಾಗಿದೆ ಅಂತ ತಿಳ್ಕೊಂಡಿರುವಾಗಲೇ ಇನ್ನೊಂದು ಮುಖದಲ್ಲಿ ಕಾಂತಿಯುಕ್ತವಾದಂತಹ ಒಂದು ಅಧಿಕೃತತೆ ಇರದೆ ಹೋದರೆ ಆ ನಾಣ್ಯ ಚಲಾವಣೆಗೆ ಬರುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಕೇತು ಕೊಡುವಂತಹ ಮಿಸುಕಾಟುಗಳು ಪೂರ್ವ ಪುಣ್ಯ ಸ್ಥಾನಕ್ಕೆ ಸುತ್ತಿಗೆಯ ದೊಡ್ಡ ಏಟೊಂದನ್ನು ಕೊಡುವವನಾಗಿರೋದ್ರಿಂದಾಗಿ ಮಕ್ಕಳ ಸಂದರ್ಭದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತಹ ವಿಚಾರಗಳನ್ನು ಮೇಷರಾಶಿಯವರು ಕೇತುವಿನ ಕಾರಣಕ್ಕಾಗಿ ಮಾಡಬೇಕು. ಹಾಗಾದರೆ ಈ ಎಲ್ಲ ಕತ್ತಲನ್ನು ನಿವಾರಿಸುವ ವಿಚಾರದಲ್ಲಿ ಕೇತುವಿನಿಂದ ನಾವು ಹೊಂದಬೇಕಾದಂತಹ ಕಷ್ಟಗಳ ಸರಮಾಲೆ ಮಕ್ಕಳ ಬಗೆಗಾಗಿ ಇದೆ ಅಂತಾದರೆ, ಇದನ್ನು ನಿವಾರಿಸುವಂತಹ ಯಾವುದೋ ಒಂದು ಸಂಜೀವಿನಿ ಎಡೆ ಯಾವುದಿರುತ್ತೆ ಅಂತಂದರೆ, ಗಣೇಶನಿಗೆ ಪೂರ್ತಿ ಶರಣಾಗುವಂತಹ ಸಂದರ್ಭವನ್ನು ನಿರ್ಮಿಸ್ಕೊಳ್ಬೇಕು. ಯಾಕೆಂದರೆ ಕೇತು ರಿಪ್ರೆಸೆಂಟ್ ಮಾಡುವಂಥದ್ದು ಗಣೇಶನನ್ನು. ಈ ಕೇತುವಿನ ಕಾರಣಕ್ಕಾಗಿ ಮಕ್ಕಳು ದಾರಿ ತಪ್ಪಬಹುದಾದಂತಹ ಅಪಾಯ ಇದ್ದರೂ ಕೂಡ ನಾವು ಗಣೇಶನಿಗೆ ಶರಣಾಗೋದ್ರ ಮೂಲಕವಾಗಿ ಅನೇಕ ಸಿದ್ಧಿಯನ್ನು ಮಕ್ಕಳ ಬಗೆಗಾಗಿ ಪಡೆಯುವಂಥದ್ದಕ್ಕೂ ಕೂಡ ಅಲ್ಲೆಲ್ಲೋ ಒಂದು ರೀತಿಯ ಸಮಾಧಾನಕರವಾದಂತಹ ಬೆಳವಣಿಗೆಗಳು ಉದ್ಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗಲೂ ಎಲ್ಲವೂ ಹಾಳಾಗಿ ಹೋಯಿತು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ತೇವೋ ಅಲ್ಲಿ ಯಾವುದೋ ಒಂದು ರೀತಿಯ ನಮ್ಮ ಆನಂದಕ್ಕೆ ಕಾರಣವಾಗಬೇಕಾದಂತಹ ಚಿಗುರುಗಳು ಹುಟ್ಟುಕೊಡುತ್ತೆ ಅನ್ನುವಂಥದ್ದನ್ನು ನಂಬಲೇಬೇಕು. ಆ ದಿವ್ಯಕ್ಕೆ ನಾವು ದೇವರು ಅನ್ನುವಂಥದ್ದು, ಆತನನ್ನು ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಆ ದೇವರು ಯಾವುದೋ ಒಂದು ಸಂದರ್ಭದ, ನಮ್ಮ ಮನಸ್ಸಿನ ಸಂದರ್ಭದ ಒಂದು ಏಕಾಗ್ರತೆಯ ಆ ಶರಣಾಗುವಿಕೆ ಇದೆಯಲ್ಲ, ನಾವು ಹೇಳುವಂತಹದ್ದು ಭಕ್ತಿ ಅನ್ನುವಂಥದ್ದು ಮಾತ್ರ ಅಲ್ಲ, ಆ ಭಯ ಅನ್ನುವಂಥದ್ದು ಕೂಡ. ಹಾಗಾದರೆ ಆ ಭಯದೊಂದಿಗಿನ ಭಕ್ತಿ ಏನು ಮಾಡುತ್ತೆ? ಅದು ಖಂಡಿತವಾಗಿ ಒಂದು ಆರ್ದ್ರವಾದಂತಹ ಹೃದಯವನ್ನು ಹೊತ್ತುಕೊಂಡಂತಹ ದೇವರಂತಹ ಅದ್ಭುತವಾದಂತಹ ಶಕ್ತಿ ಭಯದೊಂದಿಗಿನ ಮತ್ತು ಎಲ್ಲ ರೀತಿಯ ವಿನಯದೊಂದಿಗಿನ ಒಂದು ಶರಣಾಗುವಿಕೆಯನ್ನು ಅವು ಏನು ಮಾಡುತ್ತೆ? ಇದು ನಾನು ಕೇವಲ ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇಲ್ಲ. ಅನೇಕ ಪ್ರಾರ್ಥನೆಗಳು ಇವತ್ತು ನಾವು ಜಗತ್ತಿನಾದ್ಯಂತದ ಸಂದರ್ಭವನ್ನು ಗ್ರಹಿಸಿದರೆ, ಇವತ್ತು ವೆಸ್ಟರ್ನ್ ಕಂಟ್ರಿಯಲ್ಲೂ ಇದು ಕೂಡ ಇದೆ. ಅನೇಕ ಕಳವಳಕಾರಕ ಸಂದರ್ಭದಿಂದ ಹೊರಬರೋದಕ್ಕೆ ಎಲ್ಲರಲ್ಲೂ ಅವರು ನಿವೇದನೆ ಮಾಡಿಕೊಳ್ತದೆ, ನಮ್ಮ ಬಗೆಗಾಗಿ ಪ್ರಾರ್ಥಿಸಿಕೊಳ್ಳಿ, ನಮ್ಮ ಬಗೆಗಾಗಿ ಪ್ರಾರ್ಥಿಸಿಕೊಳ್ಳಿ. ಈ ಪ್ರಾರ್ಥನೆ ಯಾರಿಗೆ ಮಾಡುವಂಥದ್ದು? ಆ ಪ್ರಾರ್ಥನೆ ಯಾರಿಗೆ ಮಾಡಿದ್ದೇವೋ, ಯಾರಿಗಾಗಿ ಮಾಡ್ತಾ ಇದ್ದೇವೋ ಆ ಶಕ್ತಿ ನಮಗೆ ಕಾಣೋದಿಲ್ಲ. ಆದರೆ ಆ ಪ್ರಾರ್ಥನೆ ಯಾವುದೋ ಒಂದು ರೀತಿಯಲ್ಲಿ ಒಳಿತಿಗೆ ಬರೋದಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಆ ಒಂದು ಗಣೇಶನಿಗೆ ಶರಣಾಗುವಂಥ ವಿಚಾರ ತಮ್ಮಿಂದ ನೆರವೇರಲಿ. ಶನಿ ಕಾಟ ಆಲ್ರೆಡಿ ಬಂದಿದೆ. ಮೊನ್ನೆ ಮಾರ್ಚ್ 29ರಿಂದ 7.5 ವರ್ಷದ ಶನಿ ಕಾಟ ಇದೆ. ಅದಕ್ಕಾಗಿ ಹನುಮಾನ್ ಚಾಲೀಸನ್ನು ಓದುವಂಥ ಈ ಮಂತ್ರಗಳೇನು, ಅವುಗಳ ವೈಬ್ರೇಷನ್ಗಳ ಮೂಲಕವಾಗಿ ಯಾವುದೋ ಒಂದು ರೀತಿಯ ಮಾನಸಿಕವಾದಂತಹ ಸಮಾಧಾನ ನಮಗೆ ಸಿಕ್ಕಿದಾಗ, ಮಾನಸಿಕವಾದಂತಹ ಸಮಾಧಾನವೇ ಅನೇಕ ಪಾಸಿಟಿವ್ ಆದಂತಹ ಕೆಲಸಗಳನ್ನು ಮಾಡೋದಕ್ಕೆ ಬೇಕಾದಂಥ ಹೆಜ್ಜೆಗಳನ್ನು ನಮ್ಮಿಂದ ಮುಂದಕ್ಕೆ ಇಡಿಸೋದಕ್ಕೆ ಅದು ಒಂದು ಪುಷ್ ಕೊಡುತ್ತೆ. ಹಾಗಾಗಿ ನಾವು ಈ ಒಂದು ವೈಬ್ರೇಷನ್ಗಳನ್ನು ಹೊಂದಬೇಕೇ ಹೊರತು ಯಾವುದೋ ಮಂತ್ರ, ಆ ಮಂತ್ರಕ್ಕೆ ಮಾವಿನಕಾಯಿ ಉದುರ್ತದ ಅಂತ
ಒಂದು ಯಾವುದೋ ಒಂದು ರೀತಿಯ ನಿರಾಸೆಯ ಅಥವಾ ಪೆಸಿಮಿಸ್ಟಿಕ್ ವೇದಲ್ಲಿ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಇರೋದಿಲ್ಲ. ಆದರೆ ಪಾಸಿಟಿವ್ ಆಗಿ, ಆಪ್ಟಿಮಿಸ್ಟಿಕ್ ಆಗಿ ನಾವು ಉದರತ್ತೆ ಅನ್ನುವಂಥದ್ದನ್ನು ತಿಳಿದುಕೊಂಡ್ರೆ, ಯಾಕೆಂದರೆ ನಮ್ಮ ಮನಸ್ಸಿನ ವಿಚಾರಗಳು ಹೇಗಿರುತ್ತೆ ಅಂತಂದರೆ, ಈ ಚುಂಬಕ ಹೇಗೆ ಕಬ್ಬಿಣವನ್ನು ಆಕರ್ಷಿಸ್ತದೋ ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಕೂಡ ಇದನ್ನು ಆಕರ್ಷಿಸಬೇಕು, ಇದನ್ನು ಹಿಡಿಯಬೇಕು ಅನ್ನುವಂಥದ್ದಾಗಿ ನಮ್ಮ ಪ್ರಯತ್ನ ಆದಾಗ ಆ ಮನಸ್ಸು ಅದನ್ನು ಸಾಧಿಸುವಲ್ಲಿ ತನ್ನದಾದಂಥ ವಿಚಿತ್ರವಾದಂಥ ಶಕ್ತಿಯನ್ನು ಪಡಿತವೆ. ಆ ವಿಚಿತ್ರವಾದ ಶಕ್ತಿ ಎಲ್ಲ ರೀತಿಯ ಕತ್ತಲುಗಳ ನಡುವೆಯೂ ಈ ಒಂದು ಮೇಷರಾಶಿಯವರಿಗೆ ಒದಗಲಿ ಅಂತ ಆಶಿಸ್ತಾ ನಮಸ್ಕಾರ.